ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ರಾಜ ಪರೀಕ್ಷಿತ ಮೃಗಯಾರ್ಥಂ ವನಂ ಗತಃ ನೈಕವಿಧಾನ್ ಮೃಗಾನ್ ಅನುಗತಃ ಶ್ರಾಂತಃ ಕ್ಷುಧಿತಃ ಕಮಪಿ ಜಲಾಶಯಂ ಅಚಕ್ಷಾಣಃ ಆಶ್ರಮಂ ಕಂಚನ ಪ್ರವಿವೇಶ. ತತ್ರ ನಿಮೀಲಿತ ನೇತ್ರಂ ಕಂಚನ ಋಷಿಂ ಶಮೀಕ ನಾಮಾನಂ ದದರ್ಶ. ಸೋಪಿ ಋಷಿಃ ಸಮಾಧೌ ಬಭೂವ. ಅತಃ ಬಾಹ್ಯವಿಕ್ರಿಯಾ ರಹಿತೋಪಿ ಅಭೂತ್. ತೇನೈವ ಕಾರಣೇನ ಇಮಂ ರಾಜಾನಂ ಸಹ ನೈವ ದದರ್ಶ. ತಸ್ಮೈ ಚ ರಾಜ್ಞೆ ಆಹಾರಂ ಜಲಂ ಆಸನಂ ಅರ್ಘ್ಯಪಾದ್ಯಾದಿಕಮಪಿ ಸಹ ನೈವ ದದೌ. ರಾಜಾ ಚ ಸರ್ವಮೇತದ್ ದೃಷ್ಟ್ವಾ ಆತ್ಮಾನಂ ತಿರಸ್ಕೃತಂ ಮತ್ವಾ ಭೃಶಂ ಚುಕೋಪ. ಅನೇನೈವ ಕಾರಣೇನ ತಂ ಬ್ರಾಹ್ಮಣಂ ಪ್ರತಿ ಮತ್ಸರಃ ಮನ್ಯುರಪಿ ಪ್ರತ್ಯಭೂತ್ ತಸ್ಯ ರಾಜ್ಞಃ. ತಸ್ಮಾದ್ ಆಶ್ರಮಾತ್ ವಿನಿರ್ಗಚ್ಚನ್ ಸಹ ರಾಜ ಧನುಷ್ಕೋಟ್ಯ ಕಂಚನ ಗತಪ್ರಾಣಂ ಸರ್ಪಂ ತಸ್ಯ ಬ್ರಹ್ಮರ್ಷೇಃ ಅಂಸೆ ಸ್ಥಾಪಯಿತ್ವಾ ನಿರ್ಯಯೌ. ತಸ್ಯಾಪಿ ಋಷೇಃ ಪುತ್ರಃ ಅತಿತೇಜಸ್ವಿ ಮಿತ್ರೈಃ ಬಾಲಕೈಃ ವಿಹರನ್ ವೃತ್ತಾಂತಮೇತತ್ ಶ್ರುತ್ವಾ ಕುಪಿತಃ ಏವಮಾಹ ಅಹೋ ಅಧರ್ಮಃ ಕೃತಃ ರಾಜ್ಞಾ ಇತಿ. ಅಪಿ ಚ ಪವಿತ್ರಂ ಧೃತ್ವಾ ಆಚಮನಂ ಕೃತ್ವಾ ಏವಂ ವಾಗ್ವಜ್ರಂ ತಂ ರಾಜಾನಂ ಪ್ರತಿ ವಿಸಸರ್ಜ. ಇತಃ ಸಪ್ತಮೇ ಅಹನಿ ಲಂಘಿತ ಮರ್ಯಾದಮಿಮಂ ನೃಪತಿಂ ತಕ್ಷಕಃ ಮಮ ಶಾಪಚೋದಿತಃ ಧಕ್ಷ್ಯತೆ ಇತಿ. ಮೊದಲನೇ ಸ್ಕಂದದ 18ನೇ ಅಧ್ಯಾಯದ 36-37 ಶ್ಲೋಕಗಳನ್ನು ಈಗ ನಾವು ನೋಡಿದ್ದೇವೆ. ಪರೀಕ್ಷಿತ ರಾಜ ಈ ಋಷಿಗೆ ಏನು ಅವಮಾನ ಮಾಡಿದ್ನಲ್ಲ, ಆ ಅವಮಾನವನ್ನು ಸಹಿಸಲಿಕ್ಕಾಗದೆ ಅವನ ಮಗ ಶೃಂಗಿ ಎನ್ನುವನು ಈ ರಾಜನಿಗೆ ಶಾಪ ಕೊಡ್ತೇನೆ ಅಂತ ಉದ್ಯುಕ್ತನಾದ. ಕೈಯಲ್ಲಿ ಪವಿತ್ರ ಹಾಕ್ಕೊಂಡ, ಮತ್ತೆ ವಜ್ರಾಯುಧಂತಹ ತೀಕ್ಷ್ಣವಾದಂತಹ ಶಾಪವೊಂದನ್ನು ಕೊಟ್ಟುಬಿಟ್ಟ. ಇನ್ನು 7 ದಿನಗಳು ಉಳಿದಿವೆ. 7ನೇ ದಿವಸ ತಕ್ಷಕ ಈತನನ್ನು ಕಚ್ಚುತ್ತಾನೆ, ಕಚ್ಚಿ ಈತನನ್ನು ಕೊಂದು ಹಾಕ್ತಾನೆ ಅಂತ ಶಾಪ ಕೊಟ್ಟ. ಈ ಶ್ಲೋಕವನ್ನು ಈ ಹಿಂದೆ ನೋಡಿದ್ದೀವಿ. ಕೌಶಿಕ್ಯಪ ಉಪಸ್ಪೃಶ್ಯ ಅಂತ ಹೀಗಿದೆ. ಅದರ ಬಗ್ಗೆ ಕಳೆದ ದಿವಸ ಕೆಲವು ಸಂಗತಿಗಳನ್ನು ನಾವು ನೋಡಿದ್ದೀವಿ. ಈಗ ಇನ್ನಷ್ಟು ವಿಷಯಗಳನ್ನು ನಾವು ನೋಡಬೇಕು. ಕೌಶಿಕ್ಯಾಪಹ ಅಂತ ಕೆಲವು ಕಡೆ ಇದೆ. ಆಪಹ, ಕೌಶಿಕ್ಯಾಪ ಅಂತ, ಕ್ಯಾ ಅಂತ ದೀರ್ಘ ಇದೆ. ಆ ದೀರ್ಘ ಅದಲ್ಲಿ ಸರಿಯಲ್ಲ. ಅಪ್ಪು ಶಬ್ದದ ದ್ವಿತೀಯ ವಿಭಕ್ತಿ
ಅಪಹ ಅಂತ ಆಗಬೇಕು. ನೀರನ್ನು ಕೌಶಿಕಿ ಅಂದರೆ ದರ್ಭದ ಪವಿತ್ರವನ್ನು ಹಾಕ್ಕೊಂಡ, ಮುಂದೆ ಆಚಮನ ಮಾಡಿದ, ಆಚಮನ ಮಾಡಿ ಶಾಪ ಕೊಡಲಿಕ್ಕೆ ಉದ್ಯುಕ್ತನಾದ. ಅದು ಅಲ್ಲಿರುವಂಥ ವಿಚಾರ. ಆದ್ದರಿಂದ ಅಪಹ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ಎಲ್ಲಿಯಾದರೂ ಕೌಶಿಕ್ಯಾಪಹ ಅಂತಿದ್ರೆ ಅದನ್ನು ತಿದ್ದುಕೊಳ್ಬೇಕು. ಇದು ಭಾಗವತಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ಕೊಳ್ಬೇಕಾದಂಥ ತಿದ್ದುಪಡಿ. ಮುಂದೆ ಕೌಶಿಕಿ ಕುಶಪಾಣಿ ಅಂತ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಕೌಶಿಕಿ ಅಂತಂದರೆ ಕೌಶಿಕಿ ನದಿಯ ನೀರನ್ನು ತೆಗೆದುಕೊಂಡು ಆಚಮನ ಮಾಡಿ ಮುಂದೆ ಆ ರಾಜನ ಕುರಿತು ಶಾಪ ಕೊಡಲಿಕ್ಕೆ ಉದ್ಯುಕ್ತನಾದ ಅಂತ ಅರ್ಥ ಸರಿಯಲ್ಲ. ಇನ್ನೇನು ಅರ್ಥ ಸ್ವೀಕಾರ ಮಾಡಬೇಕು ಅಂದರೆ ಕೌಶಿಕಿ ಅಂದರೆ ದರ್ಭದಿಂದ ಮಾಡಿದ ಪವಿತ್ರವನ್ನು ಧರಿಸಿದ ಅಂತ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಅದನ್ನು ಕೂಡ ನೋಡಿದ್ದೇವೆ. ಅದಕ್ಕೆ ಆಚಾರ್ಯರು ಕುಶಪಾಣಿ, ಕುಶಃ ಪಾಣವ ಯಶಸ್ಸಃ ಕುಶಪಾಣಿ, ಯಾರ ಕೈಯಲ್ಲಿ ಕುಶ ದರ್ಭೆ ಇದೆಯೋ ಅಂಥ ಋಷಿಪುತ್ರನನ್ನು ಕುಶಪಾಣಿ ಅಂತ ಹೇಳಬೇಕು ಅಂತ. ಇದರಲ್ಲಿ ಕುಶಾಪಾಣಿ ಅಂತ ಒಂದು ಪಾಠ ಬನ್ನಂಜೆ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿರುವ ಭಾಗವತ ತಾತ್ಪರ್ಯದಲ್ಲಿರೋದನ್ನು ನಾವೀಗ ನೋಡಬೇಕಾಗಿದೆ. ಅದ್ರ ಬಗ್ಗೆನೇ ನಾವೀಗ ಜಿಜ್ಞಾಸೆ ಕೂಡ ಮಾಡಬೇಕಾದದ್ದು. ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಕುಶಾಪಾಣಿ, ಕುಶಾ ಅಂತ ದೀರ್ಘ ಹೀಗೆ ಕಾಣಿಸ್ತದೆ. ಅದ್ರ ಬಗ್ಗೆ ನಾವೀಗ ನೋಡಬೇಕಾದದ್ದು. ಕುಶ ಎಂಬುದಾಗಿ ಹ್ರಸ್ವ ಅಕಾರಾಂತವಾದಂಥ ಪುಲ್ಲಿಂಗವಾದಂಥ ಒಂದು ಶಬ್ದ ದರ್ಭವನ್ನು ಹೇಳಲಿಕ್ಕೆ ಹೇಗಿದೆಯೋ ಹಾಗೆ ಕುಶ ಅಂತ ಒಂದು ಆಕಾರಾಂತವಾದಂಥ ಶಬ್ದವೂ ಕೂಡ ಇದೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯಪಡ್ತಾರೆ. ಆವಂತಹ ಸ್ತ್ರೀಲಿಂಗ ಕುಶಾ ಶಬ್ದೋಪಿ ವರ್ತತೆ, ಕುಶಾ ಛಂದಸ್ತು ಉಪಗಾನವತ್ ಇತಿ ಬ್ರಹ್ಮಸೂತ್ರೇಶು. ಬ್ರಹ್ಮಸೂತ್ರದಲ್ಲಿ ಹಾಗೊಂದು ಪ್ರಯೋಗ ಇದೆ. ಮತ್ತೆ ಅದಕ್ಕೆ ಆಚಾರ್ಯರ ಭಾಷ್ಯವು ಕೂಡ ಕೇಳಿಬರ್ತದೆ. ಕುಶಗ್ರಹಣಸ್ತು ಉಪಗಾನವತ್ ಅಂತ ಹೀಗೆ. ಕುಶಾಹ ವಾನಸ್ಪತ್ಯಾಹ ಸಹ ತಾಮ ಯಾತ ಇತಿ ಶ್ರುತಿ. ಒಂದು ವೇದವಾಕ್ಯವನ್ನು ಕೂಡ ಗೋವಿಂದಾಚಾರ್ಯರು ಉದ್ಧರಿಸ್ತಾರೆ. ಕುಶಾಹ ವಾನಸ್ಪತ್ಯಾಹ, ನೀವು ವನಸ್ಪತಿಗೆ ಸಂಬಂಧಪಟ್ಟವರು ಈ ದರ್ಭೆಗಳೇ. ತಾಹ ಮಾ ಯಾತ, ನನ್ನ ಬಳಿಗೆ ನೀವು ಬನ್ನಿರಿ. ತಾಹ ಅಂತ ಸ್ತ್ರೀಲಿಂಗ ಅಲ್ಲಿರೋದನ್ನು ಗಮನಿಸಬೇಕು. ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಬರುವಂಥ ಒಂದು ಸೂತ್ರವನ್ನು ಕೂಡ ಗೋವಿಂದಾಚಾರ್ಯ ಉದ್ಧರಿಸಿದ್ದಾರೆ. 8ನೇ ಅಧ್ಯಾಯ 3ನೇ ಪಾದ ಮತ್ತು ಅಲ್ಲಿ 46ನೇ ಸೂತ್ರ ಅದು ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ. ಅತಃ ಕ್ರಿಕಮಿಕ ಸುಕುಸುಂಭ ಪಾತ್ರ ಕುಶಾಕರ್ಣೀಷು ಅನವ್ಯಯಸ್ಯ ಅಂತ ಹೀಗೆ ಆ ಸೂತ್ರವನ್ನು ಕೂಡ ಕೇಳಿ ಬರ್ತದೆ. ಇವಿಷ್ಟು ಗೋವಿಂದಾಚಾರ್ಯ ಹೇಳಿದಂಥ ವಿಚಾರ. ಆದ್ದರಿಂದ ಕುಶ ಅಂತ ಆಕಾರಾಂತವಾದಂಥ ಒಂದು ಶಬ್ದವೂ ಇದೆ ಅಂತನ್ನುವುದು ಅವರ ಅಭಿಪ್ರಾಯ. ಇದರ ಬಗ್ಗೆ ಗೋವಿಂದಾಚಾರ್ಯರು ಹೇಳಿದ್ದನ್ನು ನಾವು ನೋಡಿದ್ದಾಯಿತು. ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತನ್ನೋದನ್ನು ಈಗೊಂದಿಷ್ಟು ನೋಡಬೇಕು. ಗೋವಿಂದಾಚಾರ್ಯ ಹೇಳಿದ್ದೇ ನನಗೆ ಹೆಚ್ಚು ಮನಸ್ಸಿಗೆ ಬಂದಿದೆ, ಅದೇ ಸಮಾಧಾನ ಕಾಣ್ತದೆ ನನಗೆ. ಆದರೂ ಕೂಡ ಪುರಾಣಿಕಾಚಾರ್ಯ ಏನು ಹೇಳಿದ್ದಾರೆ, ತಮ್ಮ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಅವರೇನು ಹೇಳಿದ್ದಾರೆ ಅಂತನ್ನೋದನ್ನು ನೋಡಬೇಕು. ಕೌಶಿಕಿ ಅಂದರೆ ಕುಶಾಪಾಣಿ ಅಂತ ಋಷಿಕೇಶ ತೀರ್ಥರ ಪಾಠ ಕೇಳಿ ಬರ್ತದೆ. ಆದರೆ ಆ ಋಷಿಕೇಶ ತೀರ್ಥರ ಪಾಠದಲ್ಲಿ ಕುಶಾ ಅಂತ ದೀರ್ಘ ಇರುವುದು ಪ್ರಾಯ ಅದು ಲೇಖಕರ ಒಂದು ಪ್ರಮಾದ ಇದ್ದಿರಬೇಕು. ಅದನ್ನೇನವರು ಸ್ವಯಂ ಋಷಿಕೇಶ ತೀರ್ಥರು ತಮ್ಮ ಕೈಯಿಂದ ಬರೆದಾಗ ಅಲ್ಲಿಯೂ ಏನಾದರೂ ದೋಷ ಆಗಿರುವ ಸಾಧ್ಯತೆ ಇದೆ. ಅಥವಾ ಈ ಹಿಂದಿನ ಕಾಲದಲ್ಲಿ ಮುದ್ರಣದ ವ್ಯವಸ್ಥೆ ಇರ್ತಿರಲಿಲ್ಲ. ಆದ್ದರಿಂದ ಒಂದು ಯಾವುದಾದರೂ ತಾಳಪತ್ರದಲ್ಲಿ ಬರೆದಿರುವಂಥ ಒಂದು ಯಾವುದಾದ್ರೂ ಪುಸ್ತಕ ಬಹಳ ಜೀರ್ಣ ಆಗಿದ್ದರೆ ಅದನ್ನು ಮುಂದಿನವರು ಯಾರಾದರೂ ಒಬ್ಬರು ಪ್ರತಿ ತೆಗಿತಾ ಇದ್ರು. ಪ್ರತಿ ತೆಗೆಯುವಾಗ ಕಾಪಿ ಮಾಡುವಾಗ ಆ ಕಾಪಿ ಮಾಡುವವರಿಗೆ ಹೆಚ್ಚಿನ ಜ್ಞಾನ ಇರ್ತಿರಲಿಲ್ಲ. ಅವರು ಸಾಕ್ಷರರಾಗಿರ್ತಿದ್ರು. ಅಕ್ಷರಗಳನ್ನು ಬರೆಯುವುದನ್ನು ಓದುವುದನ್ನು ಅವರು ಬಲ್ಲವರಾಗಿರ್ತಿದ್ರು. ಅದರ ಹೊರತು ವಿಶೇಷ ಪಾಂಡಿತ್ಯ ಏನೂ ಅವರಿಗೆ ಇರ್ತಿರಲಿಲ್ಲ. ಪಂಡಿತರಾದವರು
ಸ್ವಾಧ್ಯಾಯ ಪ್ರವಚನ ಇತ್ಯಾದಿ ಕಾರ್ಯಗಳಲ್ಲೇ ತೊಡಗಿರ್ತಿದ್ರು. ಪ್ರತಿ ತೆಗೆಯುವಷ್ಟು ಅವರಿಗೆ ಸಮಾಧಾನ ಇರ್ತಿರಲಿಲ್ಲ, ಅಷ್ಟೊಂದು ವ್ಯವಧಾನ ಇರ್ತಿರಲಿಲ್ಲ ಅವರಿಗೆ. ಅದಕ್ಕೆ ಪ್ರತಿ ತೆಗಿಲಿಕ್ಕೆ ಅಂತ ಬೇರೆ ವ್ಯಕ್ತಿಗಳನ್ನೇ ನೇಮಿಸಿರ್ತಿದ್ರು. ಈ ಕಾರಣದಿಂದಾಗಿ ಆ ಪ್ರತಿ ತೆಗೆಯುವವರಿಗೆ ವಿಶೇಷ ಜ್ಞಾನ ಇಲ್ಲದೆ ಹೋದಾಗ ಇಂಥ ದೋಷಗಳಾಗ್ತಿದ್ದವು ಅಂತನ್ನೋದನ್ನು ನಾವು ಗಮನಿಸಬೇಕು. ಅದು ಎಲ್ಲ ವಿದ್ವಾಂಸರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ. ಕುಶಾಪಾಣಿ ಅಂತಾಗಿದ್ದು ಪ್ರಾಯ ಲೇಖಕರ ಅಥವಾ ಪ್ರತಿ ತೆಗೆಯುವವರು ದೋಷ ಇದ್ದಿರಬೇಕು ಅಂತ ಪುರಾಣಿಕರ ಅಭಿಪ್ರಾಯ. ಕುಶಾ ಅಂತ ಆಕಾರಾಂತವಾದಂಥ ಒಂದು ಹೆಸರು ಈ ದರ್ಭೆಗೇನು ಕೇಳಿ ಬರೋದಿಲ್ಲ. ಯಜ್ಞಗಳಲ್ಲಿ ಕುಶಾ ಅಂತ ಕೆಲವು ಕಡೆ ಕೇಳಿ ಬರ್ತದೆ. ಅಲ್ಲಿ ಕುಶಾ ಅಂದರೆ ಅತ್ತಿಯ ಕಡ್ಡಿ ಅಂತ ಅರ್ಥ, ಅತ್ತಿ ಮರದ ಒಂದು ಕಡ್ಡಿ ಅಂತ ಅರ್ಥ ಹೇಳ್ತಾರೆ ಪುರಾಣಿಕಾಚಾರ್ಯ. ಯಜ್ಞಗಳಲ್ಲಿ ಸಾಮಗಾನ ಮಾಡ್ತಾ ಇರ್ತಾರಲ್ಲ, ಸಾಮಗಾನ ಮಾಡುವಾಗ ಅದನ್ನು ಎಣಿಸಲಿಕ್ಕೆ ಅತ್ತಿಯ ಕಡ್ಡಿಗಳನ್ನು ಉಪಯೋಗ ಮಾಡ್ತಾರೆ. ಇದನ್ನು ಪ್ರಾಯ ಹೀಗಿದ್ದಿರಬೇಕು. ನಾವೇನಾದರೂ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಹಾಕುವಾಗ ಕೈಯಲ್ಲಿ ಕೆಲವು ಕಡ್ಡಿ ತುಂಡುಗಳನ್ನು ಇಟ್ಕೊಂಡು ಒಂದು ಪ್ರದಕ್ಷಿಣೆ ಆದ ಕೂಡಲೇ ಒಂದು ಕಡ್ಡಿಯನ್ನು ತೆಗೆದಿಡ್ತೇವೆ, ಮತ್ತೊಂದು ಪ್ರದಕ್ಷಿಣೆ ಆದ ಕೂಡಲೇ ಮತ್ತೊಂದು ಕಡ್ಡಿ ತೆಗೆದಿಡ್ತೇವೆ. ಆ ಥರ ಸಾಮಗಾನವನ್ನು ಎಣಿಸಲಿಕ್ಕೆ ಅತ್ತಿಯ ಕಡ್ಡಿಗಳನ್ನು ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ಕುಶಾ ಅಂತ ಹೆಸರು. ಆದರೆ ಇಲ್ಲಿ ಅತ್ತಿಯ ಕಡ್ಡಿ ಅಂತ ಅರ್ಥ ಉಚಿತ ಅಲ್ಲ, ದರ್ಭೆಯಿಂದ ಮಾಡಿದ ಪವಿತ್ರ ಹಾಕ್ಕೊಂಡ ಅಂತಲೇ ಅರ್ಥ. ಆದ್ದರಿಂದ ಆ ಅರ್ಥವನ್ನು ಇಲ್ಲಿ ಹೇಳಬಾರ್ದು. ಕುಶಾ ಛಂದಸ್ತ್ಯುಪಗಾನವತ ಅಂತ ಹೇಳಿದೆಯಲ್ಲ, ಅಲ್ಲಿ ಕುಶಾ ಅಂತ ಶಬ್ದ ಏನಿಲ್ಲ. ಗೋವಿಂದಾಚಾರ್ಯರಿಗೂ ಇಲ್ಲಿ ಪುರಾಣಿಕಾಚಾರ್ಯರಿಗೂ ಭಿನ್ನಾಭಿಪ್ರಾಯ ಇದೆ. ಕುಶಾ ಛಂದಸಿ ಉಪಗಾನವತ ಅಂತ ಸೂತ್ರ ಇರೋದು ಹೌದು, ಬ್ರಹ್ಮಸೂತ್ರ, ಅದ್ರ ಬಗ್ಗೆ ಮುಂದೆ ಹೇಳುವನಿದ್ದೇನೆ. ಆದರೆ ಆ ಸೂತ್ರದಲ್ಲಿ ಕುಶಾ ಅಂತ ಶಬ್ದ ಇಲ್ಲ, ಕುಶ ಅಂತಲೇ ಶಬ್ದ ಇರುವುದು. ಕುಶ ಮತ್ತು ಆಚ್ಛಂದನ ಎಂಬುದಾಗಿ ತತ್ವಪ್ರಕಾಶಿಕಾದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಹೇಳಿದ್ದನ್ನು ಪುರಾಣಿಕಾಚಾರ್ಯರು ಉದ್ಧರಿಸಿದ್ದಾರೆ. ಈಗ ನಾವಿನ್ನು ಮುಂದೆ ಆ ಜಯತೀರ್ಥರು ಏನು ಹೇಳಿದ್ದಾರೆ, ಮತ್ತು ತ್ರಿವಿಕ್ರಮ ಪಂಡಿತರು ಏನಾದರೂ ಅದ್ರ ಬಗ್ಗೆ ಹೇಳಿದ್ದಾರಾ, ಆ ವಿಷಯಗಳನ್ನು ಸ್ವಲ್ಪ ವಿಮರ್ಶೆ ಕೈ ಎತ್ಕೋಬೇಕು. ಮೂಲ ಸೂತ್ರದ ಸ್ವರೂಪ ಬೇರೆನೇ ಇದೆ. ಕುಶಾ ಛಂದಸ್ಸಿ ಅಂತ ಇಲ್ಲೇನು ಇವರು ಹೇಳಿದ್ದಾರಲ್ಲ, ಸೂತ್ರ ಹಾಗಿಲ್ಲ. ಸೂತ್ರ ಒಂದು ಸ್ವಲ್ಪ ಭಿನ್ನವಾಗೇ ಇದೆ. ನಾವು ಅದನ್ನು ಗಮನಿಸಬೇಕು. ಏನು ಸೂತ್ರ ಇದೆ ಅಂದರೆ, ಹಾನೌತು ಉಪಾಯನ ಶಬ್ದ ಶೋಷತ್ವಾತ್ ಕುಶಾ ಛಂದಸ್ತ್ಯುಪಗಾನವತ್ ತದುಕ್ತಂ ಅಂತಿದು 3ನೇ ಅಧ್ಯಾಯದ 3ನೇ ಪಾದದ 27ನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ. ನಮಗದು ಗೊತ್ತಿರಬೇಕು. ಆಯಿತು, ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವೀಗ ಮೊದಲು ನೋಡೋಣ. ಈ ಮುಕ್ತರಾದವರು, ಮುಕ್ತಿಗೆ ಹೋದವರು ಏನಾದರೂ ಉಪಾಸನೆ ಮಾಡಬೇಕೇ ಬೇಡವೇ ಅಂತ ಒಂದು ಪ್ರಶ್ನೆ ಅಲ್ಲಿರೋದು. ಈ ಸಂಸಾರದಲ್ಲಿದ್ದಾಗ ಉಪಾಸನೆ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತನ್ನೋದು ನಿಶ್ಚಿತವಾದ ವಿಷಯ. ಅದನ್ನು ಮಾಡದೆ ಹೋದರೆ ಮುಕ್ತಿ ಆಗುವುದೇ ಇಲ್ಲ. ಆದರೆ ಮುಕ್ತಿಗೆ ಹೋದ ಮೇಲೆ ಇದನ್ನು ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ. ಮೋಕ್ಷದಲ್ಲಿ ಹೀಗೆ ಉಪಾಸನೆ ಅಂತನ್ನೋದು ಐಚ್ಛಿಕ ಅಂತ ಸಿದ್ಧಾಂತ. ಮೋಕ್ಷದಲ್ಲಿ ನಾವು ಉಪಾಸನೆ ಮಾಡಲೇಬೇಕು ಅಂತಿಲ್ಲ, ಆದರೆ ಸಂಸ್ಕಾರ ಇರುವುದರಿಂದ ಹಾಗೆ ಮಾಡ್ತಾರೆ, ಅದೊಂದು ಐಚ್ಛಿಕ. ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಆ ದೃಷ್ಟಾಂತದ ಬಗ್ಗೆನೇ ನಾವಿಲ್ಲಿ ವಿಚಾರ ಮಾಡ್ತಿರೋದು. ಬ್ರಹ್ಮತರ್ಕದ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮುಕ್ತ ಅಪಿಹಿ ಕುರುವಂತಿ ಸ್ವೇಚ್ಛೆಯೋಪಾಸನಂ ಹರೇ ನಿಯಮಾನಂತರಂ ವಿಪ್ರಾಹ ಕುಶಾದ್ಯೈರಪ್ಯಧೀಯತೆ ಅಂತ. ಮುಕ್ತರಾದವರು ಇಂಥ ಸಾಧಕರು ಕೂಡ ಉಪಾಸನೆ ಮಾಡ್ತಾ ಇರ್ತಾರೆ. ಹಾಗೆ ಮಾಡುವುದು ಅವರಿಗೆ ಸಂಸ್ಕಾರದ ಬಲದಿಂದ ಬಂದಿರ್ತದೆ. ಅವರು ಉಪಾಸನೆ ಮಾಡಲೇಬೇಕು ಅಂತೇನಿಲ್ಲ, ಆದರೆ ಸಂಸ್ಕಾರದ ಬಲದಿಂದ ಅವ್ರಿಗೆ ಬಂದಿರ್ತದೆ, ಆದ್ದರಿಂದ ಮಾಡ್ತಾರೆ ಅಷ್ಟೆ. ಅದಕ್ಕೆ ದೃಷ್ಟಾಂತನ ಹೇಳಿದ್ವಲ್ಲ, ಐಚ್ಛಿಕವಾದದ್ದು. ಮುಕ್ತಿಗೆ ಹೋದ ಮೇಲೆ ನಾವು ಸಾಧನೆ ಮಾಡಬೇಕು ಅಂತನ್ನೋದು, ಏನಾದರೂ ಶ್ರವಣ ಮನನಾದಿಗಳನ್ನು ಮಾಡಬೇಕು ಅಂತನ್ನೋದು ಐಚ್ಛಿಕ ಅಂತ ಹೇಳಿದ್ವಲ್ಲ. ಅದಕ್ಕೆ ದೃಷ್ಟಾಂತ ಏನು ಅಂದರೆ, ನಿಯತ ಸ್ವಾಧ್ಯಾಯಾನಂತರಂ ಸ್ವೇಚ್ಛೆಯ ಕುಶಾಗ್ರಹಣ ಸ್ತುತಿ ಉಪಗಾನವದೇವ ಮೋಕ್ಷೇ ಉಪಾಸನಾದಿ ಅಂತ ಆಚಾರ್ಯರ ಮಾತಿದೆ.
ನಮಗೆಲ್ಲ ಗೊತ್ತಿರುವಂತೆ ನಾವು ಸಂಧ್ಯಾ ವಂದನೆ, ದೇವ್ರ ಪೂಜೆ ಮೊದಲಾದವುಗಳನ್ನು ಮಾಡ್ತೀವಲ್ಲ, ಅಂಥದ್ದೇ ನಮ್ಮ ದೈನಂದಿನ ಆನ್ನಿಕದ ಒಂದು ಭಾಗ ಆಗಿರೋದು ಬ್ರಹ್ಮಯಜ್ಞ. ಅಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಹೀಗೆ 4 ವೇದಗಳ ತುಣುಕುಗಳನ್ನು, ಶಿಕ್ಷಾ, ವ್ಯಾಕರಣ, ಛಂದಸ್ಸು ಮೊದಲಾದ ವೇದದ 6 ಅಂಗಗಳ ತುಣುಕುಗಳನ್ನು, ಮತ್ತು ಮಹಾಭಾರತ, ಭಾಗವತ ಇತ್ಯಾದಿ ಅಂಗಗಳನ್ನು, ಇವೆಲ್ಲವೂ ಕೂಡ ವೇದಾರ್ಥ ನಿರ್ಣಯಕ್ಕೆ ಉಪಯುಕ್ತವಾದದ್ದು. ಆದ್ದರಿಂದ ನಮ್ಮ ಸ್ವಾಧ್ಯಾಯದಲ್ಲಿ ಇದೆಲ್ಲ ಸೇರಿದ್ದೆ. ನಾವು ಬ್ರಹ್ಮಯಜ್ಞಕ್ಕೆ ಕೂತ್ಕೊಂಡಾಗ ಇದನ್ನೆಲ್ಲ ಹೇಳ್ತೇವೆ. ಇದು ಪಾಡ್ಯದ ದಿವಸವೂ ಕೂಡ, ಪಾಡ್ಯ ದಿವಸ ನಮಗೆಲ್ಲ ಗೊತ್ತಿರುವಂತೆ ಅನಧ್ಯಯನ, ಹೊಸ ಪಾಠ ಇರೋದಿಲ್ಲ. ಆದರೆ ಪಾಡ್ಯದ ದಿವಸವೂ ಕೂಡ ಈ ಬ್ರಹ್ಮಯಜ್ಞವನ್ನು ನಾವು ಮಾಡಲೇಬೇಕು, ಅದು ಕಡ್ಡಾಯ. ಈ ಬ್ರಹ್ಮಯಜ್ಞ ಆದಮೇಲೆ ದೇವತರ್ಪಣ, ಋಷಿ ತರ್ಪಣ ಮತ್ತು ಪಿತೃತರ್ಪಣ ಅಂತ ಕೊಡ್ತೇವೆ. ಅದು ಕೂಡ ಎಲ್ರಿಗೂ ಗೊತ್ತಿದೆ. ಈ ಬ್ರಹ್ಮಯಜ್ಞವನ್ನು ಮಾಡುವಾಗ ದರ್ಭದ ಪವಿತ್ರವನ್ನು ಧರಿಸಿರಬೇಕು ಅಂತನ್ನುವುದು ನಿಯಮ. ಯಾವುದೇ ಸಂಧ್ಯಾವಂದನೆ ಮೊದಲಾದ ಎಲ್ಲ ಕ್ರಿಯೆಗಳಲ್ಲೂ ಕೂಡ ದರ್ಭದ ಪವಿತ್ರವನ್ನು ಧರಿಸಿರಬೇಕು. ಬಂಗಾರದ ಮತ್ತು ಬೆಳ್ಳಿಯ ಪವಿತ್ರಗಳನ್ನು ಧರಿಸುವುದನ್ನು ಕೂಡ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ದರ್ಭೆಯ ಪವಿತ್ರ ಅಂತನ್ನೋದು ಬಹಳ ಶ್ರೇಷ್ಠವಾದದ್ದು, ದುಷ್ಟಶಕ್ತಿಗಳನ್ನು ಓಡಿಸ್ತದೆ. ನಿತ್ಯ ಆ ಹೊಸ ಹೊಸ ದರ್ಭೆ ಪವಿತ್ರಗಳನ್ನು ಮಾಡುವುದು, ದರ್ಭೆಗಳನ್ನು ತರುವುದು, ಪವಿತ್ರ ಮಾಡುವುದು, ಹಾಕ್ಕೊಳ್ಳುವುದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮತ್ತು ಅನುಕೂಲದ ಕಾರಣಕ್ಕಾಗಿ ಅನೇಕ ಜನ ಸಾಂಪತ್ತಿಕ ಅನುಕೂಲದ ಕಾರಣಕ್ಕಾಗಿ ಬೆಳ್ಳಿಯ, ಬಂಗಾರದ ದರ್ಭಗಳನ್ನೇ ಧರಿಸ್ತಾರೆ. ನಾವು ಆನ್ನಿಕವಾಗಿ ಏನು ಸಂಧ್ಯಾವಂದನೆ, ದೇವರ ಪೂಜೆ ಮೊದಲಾದ ಆನ್ನಿಕಗಳನ್ನು ಮಾಡ್ತೀವಿ, ಬ್ರಹ್ಮಯಜ್ಞ ಮೊದಲಾದ ಆನ್ನಿಕಗಳನ್ನು ಮಾಡ್ತೀವಿ, ಅಲ್ಲೆಲ್ಲ ಕಡೆಯೂ ಕೂಡ ಪವಿತ್ರವನ್ನು ಧರಿಸಿರಬೇಕಾದದ್ದು ಕಡ್ಡಾಯ. ನಾಮಂಥವರಿಗೆ ಧರಿಸುವುದು ಬಿಟ್ಟಿದ್ದೀವಿ, ಅದು ವಿಚಾರ ಬೇರೆ. ಆದರೆ ಧರಿಸಬೇಕಾದ್ದು ಕಡ್ಡಾಯ. ಇದಾದ ಮೇಲೆ ಈ ಪಾಠ ಪ್ರವಚನಗಳಿಗಾಗಿ ಕೂತ್ಕೋತೀವಲ್ಲ, ಗುರುಗಳಾದವರು, ಶಿಷ್ಯರಾದವರು ಮೊದಲಾದವರು ದೈನಂದಿನ ಆನ್ನಿಕ ಮುಗಿದ ಮೇಲೆ, ಭೋಜನಕ್ಕಿಂತ ಮುಂಚೆ ಆಗಲಿ, ಭೋಜನ ಆದಮೇಲೆ ಆಗಲಿ ಮತ್ತಷ್ಟು ಪಾಠ ಪ್ರವಚನ, ಸ್ವಾಧ್ಯಾಯ ಇತ್ಯಾದಿಗಳು ಕೂತ್ಕೋತಾರೆ. ಹಾಗೆ ಕೂತ್ಕೊಂಡಾಗ ಅಲ್ಲಿ ಈ ದರ್ಭೆ ಪವಿತ್ರ ಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಬರ್ತದೆ. ಬ್ರಹ್ಮಯಜ್ಞ ಮಾಡುವಾಗ, ದೇವ್ರ ಪೂಜೆ ಮಾಡುವಾಗೆಲ್ಲ ದರ್ಭದ ಪವಿತ್ರ ಬೇಕೇ ಬೇಕು, ಅದ್ರ ಬಗ್ಗೆ ವಿವಾದವೇ ಇಲ್ಲ. ಆಮೇಲೆ ಬೇಕೋ ಬೇಡವೋ ಅಂದರೆ, ಆಮೇಲೆ ಮಾಡುವುದೇನಿದೆ, ದರ್ಭದ ಪವಿತ್ರ ಹಾಕ್ಕೊಂಡು ಮಾಡುವುದೇನಿದೆ ಅದು ಐಚ್ಛಿಕ. ದರ್ಭದ ಪವಿತ್ರ ಹಾಕ್ಕೊಂಡು ಮಾಡಬಹುದು, ಹಾಕ್ಕೊಳ್ದೇನೂ ಮಾಡಬಹುದು ಅಂತ ಅದರ ತಾತ್ಪರ್ಯ. ಭಾಷ್ಯದಲ್ಲಿ ಹೀಗಿದೆಯಲ್ಲ, ನಿಯತ ಸ್ವಾಧ್ಯಾಯಾನಂತರಂ. ನಿಯತ ಅಂತಂದರೆ ವಿಧಿಗನುಸಾರವಾಗಿ ಸ್ವಾಧ್ಯಾಯ ನಾವೇನು ಮಾಡ್ತೀವಿ, ಅದಾದಮೇಲೆ ಅಲ್ಲಂತೂ ದರ್ಭದ ಪವಿತ್ರ ಬೇಕೇ ಬೇಕು. ಅದಾದಮೇಲೂ ಕೂಡ ಸ್ವೇಚ್ಛೆಯ, ತನ್ನ ಇಚ್ಛೆಗನುಸಾರವಾಗಿ ಕುಶಾಗ್ರಹಣಂ, ಆ ಕುಶವನ್ನು ಸ್ವೀಕಾರ ಮಾಡುವುದು, ದರ್ಭದ ಪವಿತ್ರವನ್ನು ಇಟ್ಟುಕೊಂಡು ಅಧ್ಯಯನ ಮಾಡುವುದು ಹೇಗೆ ಕಂಡು ಬರ್ತದ. ವಿಧಾನ ಇಲ್ಲದೆ ಹೋದರೂ ಕೂಡ ಮಾಡ್ತಾರೆ ಕೆಲವರು. ಅದರಂತೆ ಮೋಕ್ಷದಲ್ಲಿಯೂ ಕೂಡ ಶ್ರವಣ ಮನನಾದಿಗಳನ್ನು ಮಾಡಲೇಬೇಕು ಅನ್ನೋ ಕಡ್ಡಾಯ ಇಲ್ಲದೆ ಹೋದರೂ ಕೂಡ ಕೆಲವರು ಮಾಡ್ತಾರೆ. ಅದರಂತೆ ಮೋಕ್ಷೇ ಉಪಾಸನಾದಿಹಿ ಅಂತ ತಾತ್ಪರ್ಯ. ಇಲ್ಲಿ ಕುಶಾಗ್ರಹಣಂ ಅಂತಿದೆಯಲ್ಲ ಭಾಷ್ಯದಲ್ಲಿ, ಸೂತ್ರದಲ್ಲಿ ಕುಶಾ ಛಂದಸಿ ಅಂತಿದೆ, ಭಾಷ್ಯದಲ್ಲಿ ಕುಶಾಗ್ರಹಣ ಅಂತಿದೆ. ಇದು ಕುಶ ಅನ್ನುವ ಶಬ್ದ ಏನಿದೆ, ಆಕಾರಾಂತವಾದ ಸ್ತ್ರೀಲಿಂಗ ಶಬ್ದ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಕುಶ ಅಂತ ಆಕಾರಾಂತವಾದ ಸ್ತ್ರೀಲಿಂಗ ಶಬ್ದ ಏನಿಲ್ಲ, ಅಲ್ಲಿರುವುದು ಕುಶಾನಾಂ ಆಚ್ಛಂದನಂ ಅಂತ ಇದು ಪುರಾಣಿಕಾಚಾರ್ಯರು ಅಭಿಪ್ರಾಯಪಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರ ತತ್ವಪ್ರಕಾಶಕ ಮತ್ತು ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ ಇತ್ಯಾದಿಗಳೇನಿವೆ, ಆ ತತ್ವಪ್ರದೀಪದಲ್ಲಿ ಏನಾದ್ರು ಹೇಳಿದ್ದಾರೆ ಅಂತ ನೋಡಿದರೆ ಅಲ್ಲೇನು ಹೇಳಿಲ್ಲ. ತತ್ವಪ್ರದೀಪದಲ್ಲಿ ದರ್ಭೆಯ ಬಗ್ಗೆ ಏನು ಹೇಳಲಿಲ್ಲ. ಉಪಾಸನೆ, ಮೋಕ್ಷದಲ್ಲಿ ಉಪಾಸನೆ ಅಂತ ಅನ್ನೋದು ಕಡ್ಡಾಯ ಏನೆಲ್ಲ ಐಚ್ಛಿಕ, ಅದನ್ನು ಮಾಡುವುದಾದ್ರೆ ಮಾಡಬಹುದು, ಬೇಡಾದ್ರೆ ಬಿಡಬಹುದು ಅಂತ ಬರೆದಿದ್ದಾರೆ. ಆದರೆ ಈ ತತ್ವಪ್ರಕಾಶಿಕಾದಲ್ಲಿ ಇದನ್ನು ತಗೊಂಡಿದ್ದಾರೆ. ನಿಯತ ಬ್ರಹ್ಮಯಜ್ಞಾನಂತರಮಪಿ, ನಾವು ನಿತ್ಯ ಮಾಡಬೇಕಾದ ಕಡ್ಡಾಯ ಬ್ರಹ್ಮಯಜ್ಞದ ನಂತರವೂ ಕೂಡ ಕುಶೈಹಿ ಆಚ್ಛಂದೇನ ಸ್ವೇಚ್ಛೆಯ ಏವ. ಕುಶಾಚ್ಛಂದ ಅಂತ ಸೂತ್ರದಲ್ಲಿದೆಯಲ್ಲ, ಆ ಕುಶಾಚ್ಛಂದ ಎಂಬ ಸೂತ್ರದ ಮಾತಿಗೆ ಹೀಗರ್ಥ. ಆಚ್ಛಂದ ಅಂದರೆ ಸ್ವೇಚ್ಛಾ ಅಂತ ಅರ್ಥ, ಆಚ್ಛಂದೇನ ಅಂದರೆ ಸ್ವೇಚ್ಛಾದಿಂದ ಅಂತ ಅರ್ಥ.
ಕುಶೈಹಿ ಅಂತ ಅಕಾರಾಂತವಾಗಿ ಜೈತೀರ್ಥರದನ್ನು ಪ್ರಯೋಗಿಸಿದ್ದಾರೆ. ಹೀಗೆ ಆ ಬ್ರಾಹ್ಮಣರಾದವರು ಆ ಬ್ರಹ್ಮಯಜ್ಞ ಆದ ಬಳಿಕವೂ ಕೂಡ ತಮ್ಮ ಅಧ್ಯಯನ ಮುಂದುವರಿಸ್ತಾರೆ. ಮುಕ್ತರು ಕೂಡ ಹಾಗೆ ಬೇಕಾದರೆ ಮುಂದುವರಿಸಬಹುದು, ಬೇಡಾದರೆ ಬಿಡಬಹುದು ಅಂತದರ ತಾತ್ಪರ್ಯ ಆಗ್ತದೆ. ಜಯತೀರ್ಥರು ಕುಶೈಹಿ ಅಂತ ಅಕಾರ ಅಂತ ಪುಲ್ಲಿಂಗ ಶಬ್ದವನ್ನು ಹೇಳಿರುವುದನ್ನು ಪುರಾಣಿಕಾಚಾರ್ಯರು ಉದ್ಧರಿಸಿದ್ದಾರೆ. ಇದಕ್ಕೆ ಎಲ್ಲವನ್ನೂ ನೋಡ್ತಿರುವಾಗ ಭಾಷ್ಯ ದೀಪಿಕಾ ಒಂದನ್ನು ಕೂಡ ನೋಡಬೇಕು ಅಂತ ನನಗೆ ಕಾಣಿತು. ಅದಕ್ಕಾಗಿ ಅದನ್ನು ಕೂಡ ನೋಡಲಿಕ್ಕೆ ನಾನು ಪ್ರಯತ್ನಪಟ್ಟೆ. ತತ್ವಪ್ರಕಾಶಕಕ್ಕಿಂತ ಭಾಷ್ಯ ದೀಪಿಕದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಅಲ್ಲಿ ಏನು ಮಾಡಬೇಕು ಅಂತ ಕೇಳಿ ಬರ್ತದೆ. ಅತ್ರ ಬ್ರಹ್ಮಯಜ್ಞ ರೂಪ ಮಂತ್ರಾಧ್ಯಯನ ಕಾಲೇ ಏವ ಕುಶಗ್ರಹಣಂ ವಿಹಿತಂ ಕುಶಾಗ್ರಹಣಂ ವಿಹಿತಂ. ಬ್ರಹ್ಮಯಜ್ಞ ನಾವೇನು ಮಾಡ್ತೀವಲ್ಲ, ಬ್ರಹ್ಮಯಜ್ಞ ಅನ್ನೋದು ಮಂತ್ರದ ಅಧ್ಯಯನ, ಅದು ಮಂತ್ರಗಳನ್ನು ಉಚ್ಚಾರ ಮಾಡುವುದು. ಆ ಕಾಲದಲ್ಲಿ ಕುಶಾಗ್ರಹಣಂ ಅಂದರೆ ಕುಶಗಳ ಆಗ್ರಹಣ, ಆ ಅಂತ ಉಪಸರ್ಗ, ಅದನ್ನು ಮಾಡಬೇಕು. ವಿಧಾನ ಇರೋದು ಹೀಗೆ: ಬ್ರಹ್ಮಯಜ್ಞ ಅನಂತರ ಭಾವಿ ಮಂತ್ರಾಧ್ಯಯನೇತು. ಬ್ರಹ್ಮಯಜ್ಞ ಆದಮೇಲೂ ಕೂಡ ಜ್ಞಾನಿಗಳಾದವರು ಆಲಸಿಗಳಾಗೇನು ಕುತ್ಕೊಳ್ಳೋದಿಲ್ಲ. ಪಾಠ ಪ್ರವಚನ ಮಾಡುವುದು ಅವರ ದೈನಂದಿನ ಜೀವನದ ಕರ್ತವ್ಯ ಆಗಿರ್ತದೆ. ಅದಕ್ಕಾಗಿ ಅವರು ಬ್ರಹ್ಮಯಜ್ಞ ಆದಮೇಲೂ ಕೂಡ ಮತ್ತೆ ಸ್ವಾಧ್ಯಾಯ ಪ್ರವಚನ ಇತ್ಯಾದಿಗಳು ತೊಡಗ್ತಾರಲ್ಲ, ಆವಾಗ ಈ ಕುಶಾಗ್ರಹಣಂ ದರ್ಭದ ಪವಿತ್ರವನ್ನು ಹಿಡ್ಕೊಳ್ಬೇಕು ಅನ್ನೋದು ಐಚ್ಛಿಕ. ಬೇಕಾದರೆ ಆ ಸಂದರ್ಭದಲ್ಲಿ ಹಿಡ್ಕೊಳ್ಬಹುದು, ಬೇಡಾದರೆ ಬಿಡಬಹುದು. ಸ್ವಾಧ್ಯಾಯವನ್ನಂತೂ ಯಾವಾಗಲೂ ಮಾಡ್ತಾ ಇರಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತ ಪಿಕ್ವಚಿತ್ ಅಂತ ಬಂದಿರುವಂತೆ ಸ್ವಾಧ್ಯಾಯವನ್ನು ಯಾವತ್ತೂ ನಿಲ್ಲಿಸುವಂತಿಲ್ಲ, ಅದನ್ನು ಮಾಡ್ತಾ ಇರಬೇಕು. ಸ್ವಾಧ್ಯಾಯ ಐಚ್ಛಿಕ ಅಂತ ಹೇಳಲಿಲ್ಲ. ಸಂಸಾರ ಕಾಲದಲ್ಲಿ ಸ್ವಾಧ್ಯಾಯ ಅಂತನ್ನೋದು ಯಾವತ್ತೂ ಕೂಡ ಸ್ವಾಧ್ಯಾಯ ಪ್ರವಚನ ಯಾವತ್ತೂ ನಡೆದೇ ಇರಬೇಕು. ಬ್ರಹ್ಮಯಜ್ಞ ಆದಮೇಲೆ ಉಳಿದ ಸಂದರ್ಭದಲ್ಲಿ ಪಾಠ ಪ್ರವಚನಗಳಿಗೆ ಶಿಷ್ಯರ ಜೊತೆ ಕೂತಾಗ, ಗುರುಕುಲಗಳಲ್ಲಿ ತರಗತಿಗಳಲ್ಲಿ ಕ್ಲಾಸ್ ರೂಮ್ನಲ್ಲಿ ಕೂತಾಗ ದರ್ಭವನ್ನು ಹಿಡ್ಕೊಳ್ಳುವುದು, ದರ್ಭದ ಪವಿತ್ರವನ್ನು ಹಿಡ್ಕೊಳ್ಳುವುದು ಐಚ್ಛಿಕ. ಅದರಂತೆ ಮೋಕ್ಷದಲ್ಲಿ ಕೂಡ ಉಪಾಸನೆ ಐಚ್ಛಿಕ ಅಂತ ಹೀಗೆ ಬಂದಿದೆ. ಇದು ಪುರಾಣಿಕಾಚಾರ್ಯರು ಜಯತೀರ್ಥರ ತತ್ವಪ್ರಕಾಶಿಕವನ್ನು ಅನುಸರಿಸಿ ಹೇಳಿದ್ದು. ಆದರೆ ಗೋವಿಂದಾಚಾರ್ಯ ಹೇಳಿದಾರಲ್ಲ, ಕುಶಾಹ ವಾನಸ್ಪತ್ಯಾಹ ಸ್ಥಃ ತಾ ಮಾ ಯಾತ ಅಂತ, ತಾ ಅಂತ ಸ್ತ್ರೀಲಿಂಗದಲ್ಲಿ ಕುಶಾ ಅಂತ ಶಬ್ದ ಇರುವುದನ್ನು ಹೇಳಿದ್ದಾರೆ ಪುರಾಣಿಕಾಚಾರ್ಯ, ಗೋವಿಂದಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಕುಶಾಗ್ರಹಣಂ ಕುಶಾಪಾಣಿ ಅಂತೇನು ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ, ಅಲ್ಲಿ ಕುಶ ಅಂತ ಲೇಖಕರ ಪ್ರಮಾದ ಏನು ಇರೋ ಸಾಧ್ಯತೆ ಇಲ್ಲ. ತಪ್ಪೇನಲ್ಲ, ಅದು ಉದ್ದೇಶಪೂರ್ವಕವಾಗಿ ಅವ್ರು ಹಾಗೆ ಬರೆದಿರಬಹುದು. ಆಚಾರ್ಯರು ಭಾಗವತ ತಾತ್ಪರ್ಯ ರಚನೆ ಮಾಡುವಾಗ ಕುಶಪಾಣಿ ಅಂತ ಮಾಡಿದರೋ ಕುಶಾಪಾಣಿ ಅಂತ ಮಾಡಿದರೋ ಅದು ನಮಗೆ ತೀರ್ಮಾನ ಆಗೋದಿಲ್ಲ. ಅಧಿಕೃತವಾದ ಹಸ್ತಪ್ರತಿ ಋಷಿಕೇಶ ತೀರ್ಥರದು, ಅದನ್ನು ಇಟ್ಕೊಂಡೇ ಹೇಳಬೇಕು ಅಂತ ಪುರಾಣ ಗೋವಿಂದಾಚಾರ್ಯರ ಅಭಿಪ್ರಾಯ. ಕುಶ ಎಂಬುದಕ್ಕೆ ಕುಶ ಅಂತ ಆಕಾರಾಂತವಾದ ಸ್ತ್ರೀಲಿಂಗ ಶಬ್ದ ಇದೆ ಅಂತ ಅನ್ನೋದಕ್ಕೆ ವೈದಿಕ ಆಧಾರವನ್ನು ಕೂಡ ಅವರು ತೋರಿಸಿದ್ದಾರೆ. ಪುರಾಣಿಕಾಚಾರ್ಯ ಅದನ್ನು ತೋರಿಸಿಲ್ಲ. ಮತ್ತೆ ಪಾಣಿನಿಯ ಅಷ್ಟಾಧ್ಯಾಯಿ, ಅದು 8ನೇ ಅಧ್ಯಾಯದ 3ನೇ ಪಾದದ 46ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶಬ್ದ. ಅಯಸ್ಸಹಿತ ಕುಶ ಅಯಸ್ ಕುಶ ಅಂತ ಈ ಶಬ್ದ ಪ್ರಯೋಗ ಅಲ್ಲಿ ಕಂಡು ಬರ್ತದೆ. ಅಲ್ಲಿ ಈ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಆ 8ನೇ ಅಧ್ಯಾಯದ 3ನೇ ಪಾದದ 46ನೇ ಸೂತ್ರದಲ್ಲಿ. ಅಯಸ್ಕಾರ ಅಂದರೆ ಕಬ್ಬಿಣದ ಕೆಲಸ ಮಾಡುವಂತಹ ವ್ಯಕ್ತಿ ಅಂತ ಅರ್ಥ. ಅಯಸ್ಕಾಮ ಅಂದರೆ ಕಬ್ಬಿಣವನ್ನು ಬಯಸುವವನು. ಅಯಸ್ಕಂಸಃ ಕಬ್ಬಿಣದ ಒಂದು ಯಾವುದೋ ಪಾತ್ರ ಮೊದಲಾದದ್ದು. ಅಯಸ್ಕುಂಭ ಅಂದರೆ ಕಬ್ಬಿಣದ ಒಂದು ಗಡಿಗೆ. ಅಯಸ್ಪಾತ್ರಂ ಕಬ್ಬಿಣದಿಂದ ಮಾಡಿದಂಥ ಒಂದು ಪಾತ್ರ ಅಂತ ಅರ್ಥ. ಮುಂದೆ ಅಯಸ್ಕುಶ ಅಂದರೆ ಕಬ್ಬಿಣದಿಂದ ಸಹಿತವಾದ ದರ್ಭೆ ಅಂತ ಈಗ ಅಲ್ಲಿ ಪ್ರಯೋಗ ಇದೆ. ಯಾವುದೋ ಕಬ್ಬಿಣದ ಉಪಕರಣದಿಂದ ಕೂಡಿದಂಥ ಒಂದು ದರ್ಭ. ಆ ದರ್ಭೆಯನ್ನು ಉಪಯೋಗ ಮಾಡುವಾಗ ಕಬ್ಬಿಣದ ಒಂದು ಉಪಕರಣವನ್ನು ಕೂಡ ಉಪಯೋಗ ಮಾಡಿರ್ತಾರೆ ಅಂತ ಇಷ್ಟು ಕಾಣಿಸ್ತದೆ. ಹಾಗಾಗಿ ಕುಶಾಕರಣೀಷು ಅಂತ ಹೀಗೆ ಪಾಣಿನಿಯ ವ್ಯಾಕರಣದಲ್ಲೇ ಕುಶ ಎಂಬುದಾಗಿ ದೀರ್ಘ ಇರುವುದು ಕಾಣಿಸ್ತದೆ. ಕುಶ ಅಂತ ಅಕಾರಾಂತವಾದ ಪುಲ್ಲಿಂಗ ಶಬ್ದವೂ ಇದೆ, ಕುಶ ಅಂತ ಆಕಾರಾಂತವಾದ ಸ್ತ್ರೀಲಿಂಗ ಶಬ್ದವೂ ಇದೆ. ಆಚಾರ್ಯರು ಕುಶಾಪಾಣಿ ಅಂತ ಹೇಳುವಾಗ ಕುಶ ಎಂಬ ಆಕಾರಾಂತ ಶಬ್ದವನ್ನು ಹೇಳಿದ್ದಾರೆ. ಆದ್ದರಿಂದ
ಆ ಋಷಿಕೇಶ ತೀರ್ಥರು ಮಾಡಿದ ಅಧಿಕೃತವಾದ ಹಸ್ತಪ್ರತಿಯೇ ನಮಗೆ ಗ್ರಾಹ್ಯ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ. ಅದೇನೇ ಇರಲಿ, ಆಚಾರ್ಯರು ಕುಶಪಾಣಿ ಅಂತ ಬರೆದ್ರು ಕುಶಾಪಾಣಿ ಅಂತ ಬರೆದ್ರು ನಾವೀಗ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ಕುಶಾಪಾಣಿ ಅಂತ ಪಾಠ ಇದ್ರೂ ಕೂಡ ಅದು ತಪ್ಪೇನಲ್ಲ, ಲೇಖಕರ ಪ್ರಮಾದವೇನಾಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಇಲ್ಲಿ ಗೋವಿಂದಾಚಾರ್ಯರ ಪಕ್ಷವನ್ನು ಸಮರ್ಥನೆ ಮಾಡಬೇಕು ಅಂತ ನನಗೆ ಸಕಾರಣವಾಗಿ ಅನಿಸ್ತಾ ಇದೆ. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಯಾಕೆಂದರೆ ಗೋವಿಂದಾಚಾರ್ಯರು ವೇದದಲ್ಲಿ ಬಂದಿರುವಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಪಾಣಿನಿ ವ್ಯಾಕರಣದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಪಾಣಿನಿ ವ್ಯಾಕರಣವನ್ನು ಎಲ್ಲ ಸಂದರ್ಭದಲ್ಲೂ ಗೋವಿಂದಾಚಾರ್ಯ ಒಪ್ತಾರೆ ಅಂತಿಲ್ಲ, ಆದರೂ ಕೂಡ ಆ ಒಂದು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಕುಶ ಎಂಬುದಾಗಿ ಆಕಾರ ಅಂತ ಸ್ತ್ರೀಲಿಂಗ ಶಬ್ದವು ಕೂಡ ದರ್ಭೆ ಅನ್ನೋ ಅರ್ಥವನ್ನು ಹೇಳ್ತದೆ, ಅದು ತಪ್ಪೇನಲ್ಲ. ಹೀಗೆ ಕುಶಪಾಣಿ ಅಂತಿದ್ರೆ ಕುಶಃ ಪಾಣವೇಶಸಃ ಕುಶಪಾಣಿ, ಕುಶಾಪಾಣಿ ಅಂತಿದ್ರೆ ಕುಶಾಪಾಣವೇಶಸಃ ಕುಶಾಪಾಣಿ ಅಂತ ಹೀಗರ್ಥ. ಅಲ್ಲಿ ಇಷ್ಟು ಕುಶಾಪಾಣಿ ಅಂತ ಅನ್ನೋದಕ್ಕೆ ಅರ್ಥ. ಕೌಶಿಕಿ ಅಂದರೆ ಕುಶಃ ಅಸ್ಯ ಅಸ್ತಿ ಇತಿ ಕೌಶಿಕಿ. ಮೂಲ ಭಾಗವತದಲ್ಲಿ ಶಬ್ದ ಇರುವುದು ಕೌಶಿಕಿ ಅಂತ. ಕೌಶಿಕಿ ಅಂತಂದರೆ ಅದು ಕೌಶಿಕಿ ಕೌಶಕಿನೋ ಕೌಶಿಕಿನಃ ಅಂತ ನಕಾರಾಂತವಾದ ಶಬ್ದ. ಕುಶ ಅಂತ ಕುಶ ಅಥವಾ ಕುಶ ಅಂತ ಮೂಲ ಶಬ್ದ. ಕುಶಃ ಅಸ್ಯ ಕುಶಸ್ಯ ಅಯಂ ಕುಶಸ್ಯ ಇದಂ ಕೌಶಿಕಂ. ಕುಶ ಅಂದರೆ ದರ್ಭೆ, ಆ ದರ್ಭೆಯಿಂದ ನಿರ್ಮಿತವಾದದ್ದು ಕೌಶಿಕ ಅಂದರೆ ಪವಿತ್ರ. ಕೌಶಿಕಂ ಅಂತಿಷ್ಟು ಶಬ್ದ ನಿಷ್ಪನ್ನ ಆದಮೇಲೆ ಕೌಶಿಕಂ ಅಸ್ಯ ಅಸ್ತಿ ಇತಿ ಕೌಶಿಕಿ, ಬಲಂ ಅಸ್ಯ ಅಸ್ತಿ ಇತಿ ಬಲಿ, ಕರಹ ಅಸ್ಯ ಅಸ್ತಿ ಇತಿ ಕರಿ ಹೇಗೋ, ಧನಂ ಅಸ್ಯ ಅಸ್ತಿ ಇತಿ ಧನಿ ಹೇಗೋ, ಹಾಗೆ ಕೌಶಿಕಂ ಕುಶೇನ ನಿರ್ಮಿತಂ ಕೌಶಿಕಂ ಪವಿತ್ರಂ. ಕುಶದಿಂದ ನಿರ್ಮಿಸಲ್ಪಟ್ಟ ದರ್ಭವನ್ನು ಪವಿತ್ರವನ್ನು ಕೌಶಿಕ ಅಂತಾರೆ. ಆ ಕೌಶಿಕ ಉಳ್ಳವನೇ ಕೌಶಿಕಿ ಅಂತ ಈಗ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ದರಿಂದ ಈ ಕೌಶಿಕಿ ಅಂತ ಭಾಗವತದಲ್ಲಿ ಬಂದಿರೋದು, ಅದಕ್ಕೆ ಆಚಾರ್ಯರ ಅರ್ಥ ವಿವರಣೆ ಮಾಡಿದ್ದಾರೆ. ಕುಶಾಪಾಣಿ ಅಂತ ಹೀಗೆ ದೀರ್ಘವನ್ನು ಇಟ್ಕೊಂಡು ಅಥವಾ ಪ್ರಚಲಿತ ಪಾಠ ಇಟ್ಕೊಂಡು ಹ್ರಸ್ವದಂತೆ. ನನಗಿಲ್ಲಿ ಕುಶಾಪಾಣಿ ಅಂತ ಪ್ರಯೋಗ ಇದ್ದರೆ ತಪ್ಪೇನಲ್ಲ. ಪ್ರಯೋಗ ಮೂಲತಃ ಆಚಾರ್ಯ ಮಾಡಿದ್ದು ಕುಶಪಾಣಿ ಎಂದು ಮಾಡಿದ್ರು ಕುಶಾಪಾಣಿ ಎಂದು ಮಾಡಿದ್ರು, ಈ ಹಸ್ತಪ್ರತಿಗಳ ಗೊಂದಲದಲ್ಲಿ ನಮಗೆ ಅದನ್ನು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಕುಶಾಪಾಣಿ ಅಂತಿದ್ರೆ ತಪ್ಪೇನಲ್ಲ ಅನ್ನುವ ನಿರ್ಣಯಕ್ಕೆ ಬಂದಿದ್ದೇನೆ. ಲೇಖಕರ ಪ್ರಮಾದ ಏನು ಆಗಿರಲಿಕ್ಕಿಲ್ಲ, ತಪ್ಪು ಇರಲಿಕ್ಕಿಲ್ಲ, ಇಷ್ಟನ್ನು ಹೇಳಿದ್ದೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಋಷಿಕೇಶ ತೀರ್ಥರ ಪಾಠವನ್ನು ಸ್ವೀಕಾರ ಮಾಡಿ ನಾವು ಇಲ್ಲಿ ಮುಂದುವರಿಬೇಕು ಅಥವಾ ಪ್ರಚಲಿತವಾದ ಜಯತೀರ್ಥರ ಪಾಠವನ್ನು ಇಟ್ಕೊಂಡು ಮುಂದುವರಿಬೇಕು ಅಂತ ಅನ್ನೋದು ಆಯಾ ಸಾಧಕರಿಗೆ ಬಿಟ್ಟದ್ದು. ಇಷ್ಟನ್ನು ಇಲ್ಲಿ ಹೇಳಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗ್ತದೆ. ಇಷ್ಟು ಶಾಪ ಕೊಟ್ಟು ಆತ ತನ್ನ ತಂದೆಯ ಬಳಿಗೆ ಬಂದ. ಯಾಕಂದರೆ ತಂದೆಯನ್ನು ಅವನು ಇನ್ನೂ ನೋಡಿರಲಿಲ್ಲ. ನೋಡುವ ಹೊತ್ತಿಗೆ ಅವನಿಗೆ ತಂದೆಯನ್ನು ನೋಡಿ ದುಃಖ ಆಯಿತು ಅಂತದು ಮುಂದಿನ ಶ್ಲೋಕದಲ್ಲಿ ಕಾಣಿಸ್ತದೆ. ಮುಕ್ತ ಕಂಠನಾಗಿ ತಂದೆಯ ಬಳಿಗೆ ಬಂದ, ಜೋರಾಗಿ ಅಳ್ಳಿಕ್ಕೆ ತೊಡಗಿದ ಅಂತ ಅಲ್ಲಿ ಮುಂದೆ ನಮ್ಗೆ ಕಾಣಿಸ್ತದೆ. ತತಃ ಅಭ್ಯೇತ್ಯಾಶ್ರಮಂ ಬಾಲಃ ಗಲೇ ಸರ್ಪ ಕಲೇವರಂ. ಕಂಠದಲ್ಲಿ ಸತ್ತು ಹೋದ ಸರ್ಪ ಇತ್ತಲ್ಲ, ಅಂಥ ತಂದೆಯನ್ನು ನೋಡಿ ಜೋರಾಗಿ ಆತ ಅಳ್ಳಿಕ್ಕೆ ತೊಡಗಿದ ಅಂತ ಇಷ್ಟು 38ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇವನು ಹತ್ತಿದ್ದನ್ನು ನೋಡಿ ಆ ಋಷಿಗೆ ಎಚ್ಚರ ಆಯಿತು. ಅವನೇನು ಮಾಡಿದ ಅಂತ ಅನ್ನೋದನ್ನು ನಾವು ಮುಂದಿನ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇಡೀ ಅರ್ಧ ಗಂಟೆ ಒಂದನ್ನು ಕುಶಾಪಾಣಿ ಎಂತಾಗಬೇಕು ಕುಶಪಾಣಿ ಎಂತಾಗಬೇಕು ಅನ್ನೋದ್ರ ಬಗ್ಗೆನೇ ನಾವು ಮೀಸಲಾಗಿಟ್ಟಿದ್ದೀವಿ. ಕೇವಲ ಪುರಾಣಿಕಾಚಾರ್ಯ ಏನು ಹೇಳಿದರು, ಗೋವಿಂದಾಚಾರ್ಯ ಏನು ಹೇಳಿದರು ಅಂತ ಅಷ್ಟಕ್ಕೆ ಅದನ್ನು ನೋಡಿ ಸಮಾಧಾನ ನನಗೂ ಆಗೋದಿಲ್ಲ. ಅದಕ್ಕಾಗಿ ಮೂಲ ಬ್ರಹ್ಮಸೂತ್ರ ಭಾಷ್ಯವನ್ನೇ ತೆಗೆದೆ. ಅದಕ್ಕೆ ಜಗನ್ನಾಥೇತಿಗಳು ತತ್ವಪ್ರಕಾಶಿಕಾಕಾರರು ಜಯತೀರ್ಥರು ಏನು ಹೇಳಿದ್ದಾರೆ ಅಂತ ನೋಡಿದೆ. ತತ್ವ ಪ್ರದೀಪಕಾರರಲ್ಲಿ ಏನು ಹೇಳಲಿಲ್ಲ. ಭಾಷ್ಯ ದೀಪಿಕಾಕಾರರು ಕೂಡ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಿದೆ. ಈ ಎಲ್ಲ ವಿಚಾರಗಳನ್ನು ಮಾಡುವಾಗ ಈ ನಾವು ಪಾಠ ಪ್ರವಚನ ಮಾಡಲಿಕ್ಕೆ ಕೂತ್ಕೊಂಡಾಗ ಕೂಡ ಕೈಯಲ್ಲಿ ಪವಿತ್ರ ಹಾಕೊಳ್ಳುವುದು ಕಡ್ಡಾಯ ಅಲ್ಲದೆ ಹೋದರೂ ಹಾಕ್ಕೊಂಡ್ರೆ ಒಳ್ಳೆಯದು. ದರ್ಭದ ಪವಿತ್ರ ಅಂತ ಅನ್ನೋದು ಅದು ದುಷ್ಟಶಕ್ತಿಗಳನ್ನು ಓಡಿಸ್ತದೆ ಅಂತ ಅನ್ನೋದು ಮಹಾನಾರಾಯಣ ಉಪನಿಷತ್ತು ಮೊದಲಾದ ಕಡೆ ಬಂದಿದೆ. ಸ್ಮೃತಿಗಳಲ್ಲೂ ಅದು ಬಂದಿದೆ. ಹಾಕ್ಕೊಳ್ಬೇಕಾದ ಕಡ್ಡಾಯ ಅಲ್ಲದೆ ಇದ್ರೂ ಹಾಕ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಒಂದು ಎಕ್ಸ್ಟ್ರಾ ಸಂಗತಿಯು ಕೂಡ ನಮಗೆ ತಿಳಿದು ಬಂತು.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.